ಮಾಡ್ಕೋತ ನನ್ನ ಮ್ಯಾಗ 10 ಹಲವಾರು ಪ್ರಕರಣಗಳನ್ನು ಹಾಕೊಂಡಿನಿ. ನನಗ ಇವು ಜಾಳಗಿ ಟಪ್ಪಿಗೆ ಹಾಕೊಂಡು ಸುರ್ಕೊಂಬ ಕೊಡೋರು ನನಗೆ ಹಿಂದುತ್ವ ಹೇಳ್ಕೊಡ್ಬೇಕಾಗಿಲ್ಲ. ನನಗೇನ್ರಿ ಜಾಳಗಿ ಟಪ್ಪಿಗೆ ಹಾಕೊಂಡು ಕಿಶಿಂದ ಹಿಂದುತ್ವ ಮಾಡೋರು, ಅವರು ನಮಾಜ್ ಮಾಡೋರು, ಅವ್ರು ಬಂದು ನನಗೆ ಈ ಹಿಂದುತ್ವ ಮಾಡ್ಬೇಕನ್ನೋದು ಹ್ಯಾಂಗ್ ಮಾಡ್ಬೇಕನ್ನೋದು ಅವ್ರು ಹೇಳ್ಕೊಡೋದು ಅವಶ್ಯಕತೆ ನನಗಿಲ್ಲ. ಒಬ್ಬ ನಮ್ಮ RSS ಕಾರ್ಯಕರ್ತ ಪಾಪ ನೊಂದಾನ, ಪರಿಸ್ಥಿತಿ ಗಂಭೀರ ಅದ. ಅವನ ಹೆಂಡತಿಗೆ ಮಾಡಿ ನಾವು ಗೋರ್ಮೆಂಟ್ ಮೋಜಣಿ ಕೊಟ್ಟಿವಿ. ಆ ಮೋಜಣಿ ಆಗ್ಲಿ, ಮೋಜಣಿ ಯಾರು ತಪ್ಪಿತಸ್ಥದಾರ ಅವ್ರ ಮ್ಯಾಗ ಅವ್ರ ಕ್ರಮ ಆಗ್ಲಿ. 20 ವರ್ಷ ಗಟ್ಲೆ ಅದು ಕಾಲೇ ಬಿದ್ದ, ಅದಕ್ಕೆ ಇವ್ರೇನು ಮಾಡ್ಲಾರ್ದೆ ಸುಮ್ನೆ ಅಕಸ್ಮಾತ್ ಇದು ಕಾಲೇ ಜಾಗನೇ ಇತ್ತು, ಅಕಸ್ಮಾತ್ ಗೋರ್ಮೆಂಟ್ದೇ ಇತ್ತಪ್ಪ ಸಾರ್ವಜನಿಕ ಆಸ್ತಿ ಇತ್ತಂದ್ರ ಇಟ್ಟು ದಿನ ಹ್ಯಾಂಗ್ ಸುಮ್ಬಿಡ್ತಾರ. ಆಮ್ಯಾಗ ಈಗ ಹೆಣ್ಮಗಳು ಹೇಳಿದ್ಲಲ್ಲ, ರಾತ್ರಿ ಒಂದ್ ಸಣ್ಣ ಕಟ್ಟಿ ಅದ್ರ ಮ್ಯಾಗ ಲಿಂಗಪ್ಪಿಟ್ಟು ಇಂಥ ರಾಜಕಾರಣ ಇಂಥ ಅಮಾಯಕ ಹೆಣ್ಮಕ್ಳ ಜೋಡಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅದ. ಅದಕ್ಕೆ ಇದನ್ನ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ಪ್ರತಿಯೊಂದು ಅಕ್ರಾಚಾರಿ ಹಿಡಿದು ಉತ್ತಾರ ಹಿಡಿದು ಯಾವ ಕೈಲೇ ಬರ್ದಿದ್ದು ನಮ್ಮ ಮನ್ಯಾಗ ತಯಾರಾಗಿದ್ದ ಅಲ್ಲಿ ಯಾವ ಇವೆಲ್ಲ ಪರಿಶೀಲನೆ ಆಗ್ಬೇಕು. ಪರಿಶೀಲನೆ ಆಗಿ ಈ ಹೆಣ್ಮಗಳಿಗೆ ನ್ಯಾಯ ಸಿಗುತ್ತಾನ ಇದೇನ್ ನಾವು ಇಟ್ಟಕ್ಕೆ ಬಿಡಂಗಿಲ್ಲ. ನೀವೆಲ್ಲರ ಹೆಸರು ತೇಜೋವಧೆ ಮಾಡಿದ್ರ DC ಒಂದ್ ಮನವಿ ಕೊಟ್ರ ನಾವೆಲ್ಲರ ಬಿಡ್ತೇವ ಅಂತೇಳಿ ಹಂಗೇನಿಲ್ಲ. ಅದು ಏನ್ ಕರೆಕ್ಟ್ ಅದ ನ್ಯಾಯ, ಅದು ತಪ್ಪಿದ್ರೆ ತಪ್ಪಾಗ್ಲಿ, ಕರೆಕ್ಟ್ ಇದ್ರೆ ಕರೆಕ್ಟ್ ಆಗ್ಲಿ, ಇದು ನಾವು ಆಗ್ರಹ ಮಾಡ್ತೀವಿ. ಪ್ರತಿಷ್ಠಿತ ಹೋಟೆಲ್ ಮಾಲಕವ ಬಿಜಾಪುರ್ನಾಗ ಮುಸ್ಲಿಮ್ ಏನ್ರಿ, ಅವನಿಗೆ 8 ಕೋಟಿ ರೂಪಾಯಿ ದಂಡ ಆಗಿತ್ತು. ಅದು 8 ಕೋಟಿ ರೂಪಾಯಿ ದಂಡ ಆಯ್ತು ಅಂದ್ರ ಅವ್ರು GST ತುಡುಗು ಮಾಡಿದವ. GST ಅತ್ತಾರಲ್ಲ, ಸೆಂಟ್ರಲ್ ಗೌರ್ಮೆಂಟ್ GST ಟ್ಯಾಕ್ಸ್ ಅತ್ತಾರ. ಆ GST ತುಡುಗು ಮಾಡಿದ್ದು ಅದು 8 ಕೋಟಿ ಆಗಿತ್ತು. ಅದನ್ನ ಇವ ಬ್ಯಾನ್ ಹತ್ತಿಕೆಸಿಂದ 8 ಕೋಟಿ ರೂಪಾಯಿ ಮಾಡ್ಸ್ಯಾನ. 8 ಕೋಟಿ ರೂಪಾಯಿ ಮಾಡ್ಸ್ಯಾನ ಇವನೇ. ಈಗ ಅವಾಗ ಎಲ್ಲಿ ಹಿಂದುತ್ವ ಹೋಗಿತ್ತಪ್ಪ ನಿಂದ? ಆ ಮುಸಲ್ರವ ಹೋಟೆಲ್ದವ ಅವ್ರ ಮನೆ ಅವ್ರ ಹೋಟೆಲ್ ಬಿರಿಯಾನಿ ತಿನ್ನಾಕ ಬೇಕು. ಅವಂದು GST ದವ ಏನಾತಾರ ಅದಕ್ಕೆ ಯಾವ್ದೋ ವಂಚಕತ್ತಾರ, ಆರ್ಥಿಕ ಭಯೋತ್ಪಾದಕತ್ತಾರ. ಅವ್ರಿಗೆ ಯಾರು GST ತುಡುಗು ಮಾಡ್ತಾರೋ, ಯಾರು ಟ್ಯಾಕ್ಸ್ ತುಡುಗು ಮಾಡ್ತಾರೋ ಅವ್ರಿಗೆ ಆರ್ಥಿಕ ಭಯೋತ್ಪಾದಕರ್ತಾರ. ಆರ್ಥಿಕ ಭಯೋತ್ಪಾದಕಗ ನೀ ಅವ್ರಿಗೆ ಸಪೋರ್ಟ್ ಮಾಡ್ತಿ. ಅದನ್ನ 8 ಕೋಟಿ ರೂಪಾಯಿ ಇವನೇ ಮಾಡ್ಸ್ಯಾನ GST ತುಂಬೋದು. ಅದು ಖುದ್ದಾಗಿ DC ಅವ್ರು ಬಂದು ಸೀಸ್ ಮಾಡಿದ್ರ ಅದು. ಇಂಥವು ಎಲ್ಲಾ ಮಾಡ್ಕೊ ಬಂದು ನನಗೆ ಹಿಂದುತ್ವದ ಪಾಠ ಹೇಳ್ಕೊಡಕ್ ಬರ್ತೀರಿ? ಅರೇ ನಿಮ್ಮ ಕೈಯಾಗ ನೀವು ಆಗ ಟೂರಿಸ್ಟ್ ಹೋಟೆಲ್ ಪಾರ್ಟ್ನರ್ ಇವತ್ತಿಗೂ ಪಾರ್ಟ್ನರ್ ಅದಾರ ಅವ್ರು. ನೀವು ತೆಗೆದು ನೋಡ್ರಿ, ಹೆಸರು ತೆಗೆದು ನೋಡ್ರಿ, ಅಂಜುಮನ್ ಕಮಿಟಿ. ಆಯ್ತಪ್ಪ, ನೀ ಹಿಂದುತ್ವ ದೊಡ್ಡ ಹಿಂದೂ ಹುಲಿ ಅದಿ, ಆಯ್ತು. ಈ ಪಾರ್ಟ್ನರ್ ಯಾರು ಜೋಡಿ ಅದಿಪ್ಪ? ನೀ ಟೂರಿಸ್ಟ್ ಹೋಟೆಲ್ನ ಪಾರ್ಟ್ನರ್ ಯಾರು ಜೋಡಿ ಅದಿ? ಜಿಲ್ಲಾಧಿಕಾರಿಗಾಲಿ ದೊಡ್ಡ ಎಲ್ಲಾ ಜನರಿಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ, ನನಗೆ ನ್ಯಾಯ ಒದಗಿಸಿ ಕೊಡ್ಬೇಕು. ನನ್ನ ಆಸ್ತಿ ನನಗೆ ನೀವೇ ಹುಡುಕಿ ಕೊಡ್ಬೇಕು. ಅದ್ ಏನ್ ಯಾಕಿರ್ಲಿ, ಪೇಪರ್ ಪ್ರಕಾರ. ಎಲ್ಲರಿಗೂ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ, ಹಾಗೂ ನಮ್ಮ ಬಿಜಾಪುರ ಮಹಾಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಕಳೆದ 2-3 ದಿನಗಳಿಂದ ಏನ್ ನಡೆದಂದ್ರ DC ಆಫೀಸ್ಗೆ ಹೋಗಿ ಕೆಲವೊಂದು ಜನರಿಗೂ ಹೇಳ್ದೆ ನಾ, ರಾಜೇಶ್ಗೆ ಹಗಲತ್ತೆ ಕಳ್ಸಿನ ಅಳಸ್ಲಕ್ಕ. ಹಗಲತ್ತ ಆ ಎಮ್ಮ ಹಾಸ್ಪಿಟಲ್ನಾಗ ಅದಾಳ, ಕ್ಯಾನ್ಸರ್ ಪೇಷಂಟ್. ಆಕೆ ಕ್ಯಾನ್ಸರ್ ಪೇಷಂಟ್ ಹಾಸ್ಪಿಟಲ್ನಾಗ ಅದಾಳ. ಆಕಿನ ಜಾಗ ಅಳಸ್ಲಾಕ ನಾ ಕಳ್ಸೀನಿ. ಹಗಲತ್ ಕಳ್ಸೀನಿ. ಯಾರು ತಹಸೀಲ್ದಾರ್ ಆಫೀಸ್ದವ್ರು ಹೋಗ್ಬೇಕಲ್ಲ ಅಳ್ಯಾಕ. ಏನ್ ಯಾರೇ ಗುಂಡಾಗಳು ಹೋಗ್ತಾರ, ಏನ್ ಮಂದಿ ಹೋಗ್ತಾರ? ಅಲ್ಲಿ ಹೋದ ಅವ್ರ ಜೊತೆ ಅವ್ರಿಗೆ ಕಿರಿಕಿರಿ ಮಾಡಕ್ ಬಂದವ ರಾಜೇಶ್. ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಮೊಹಮ್ಮದ್ ಪೀರ್ಜಾದೆ ಅವ್ರ ಜೋಡಿ ಟೂರಿಸ್ಟ್ ಹೋಟೆಲ್ನಾಗ ಪಾರ್ಟ್ನರ್ ಅದಾನ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಮತ್ತ ಅದು ಬಿಡ್ರಿ, ಇನ್ನು ಎಷ್ಟೋ ರಿಂಗ್ ರೋಡ್ ಆಗ್ಲಾಕತ್ತದಲ್ಲ, ಈಗ ಹೊಸ ರಿಂಗ್ ರೋಡ್ ಆಗ್ಲಾಕತ್ತದ. ಅದು ಮೊದ್ಲು MLAಗಳಿಗೆ ಅದು ಗೊತ್ತಾಗ್ತದ. ಆ ರಿಂಗ್ ರೋಡ್ ಬಲ್ಲೇಕ ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ 100 ಎಕರೆ ಜಮೀನ್ ತೊಗೊಂಡ. 100 ಎಕರೆ ಜಮೀನು ಇಕ್ಬಾಲ್ ದಪೇದಾರ್ ಜೋಡಿ ಕೂಡಿ ತಗೊಂಡಿದ್ದ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಅಲ್ಲಿ 2014ನೇ ಇಸ್ವಿ ಒಳಗ ಮೋದಿಯವ್ರ ಪ್ರಥಮ ಪ್ರಧಾನ ಮಂತ್ರಿ ಆದ್ರಲ್ಲ, ಅವಾಗ ಇಲ್ಲಿ ಗಲಾಟೆ ಆಯ್ತು. ಗಾಂಧಿ ಚೌಕ್ ಒಳಗ್ ಗಲಾಟೆ ಆಗ್ಬಾರ್ದಲ್ಲ. ಏನ್ರಿ ಗೌಡ್ರ ಜೋಡಿನೇ ಬೈಠಕ್ ಅದ, ನಮ್ ಸಾಲ್ಟ್ರಿಂಗ್ ಹೌಸ್ ಸ್ಯಾಂಕ್ಷನ್ ಮಾಡ್ಯಾರ ಗೌಡ್ರು, ಅದಕ್ಕೆ ಲೋನ್ ಬರೋದು 30 ಕೋಟಿ ರೂಪಾಯಿ ಲೋನ್ ಬರೋದು ಪರ್ಸೆಂಟೇಜ್ ಮಾತಾಡಕತ್ತ. ನಮಗೆ ಎಲ್ಲರಿಗೆ ಹಿಂದೂಗಳು ಒಟ್ಟರಿಗೆ ಹೊರಗೆ ನಿಂದ್ರಿಸಿ ಇವ ಒಳಗ್ ಹೋಗಿ ಕೇಸಿಂದ ಅಲ್ಲಿ ಮಾತಾಡ್ತಾನ. ಎಲ್ಲಿ ಗೌಡ ಅವ್ರ ಜೋಡಿ 15ರಿಂದ 20 ನಿಮಿಷ ಮಾತಾಡ್ತಾನೆ. ನಾನು ಅದು ಅಬ್ಸರ್ವ್ ಇದ್ದೀನಿ. ಈ ಮಹಿಳಾ ಬ್ಯಾಂಕ್ ಅದಲ್ಲ, ಈ ಸಿದ್ದೇಶ್ವರ ದೇವಸ್ಥಾನ ಎದುರುಗಡೆ ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಕಟ್ಟಗರಿಗೆ ಇಲ್ಲಿ ಒಂದ್ ಕಡೆ ಗೋಶಾಲೆ ನಾಟಕ ಮಾಡ್ತಾನ, ಇಲ್ಲಿ ಬಂದ್ ಆಕಳ ಕಡಿದಂತದ್ ಇದು ಹಾಕೊಡಾಕ ಅವನೇ ತಾನ. ಇದು ಅಕಸ್ಮಾತ್ ಇರ್ಲಿಲ್ಲಪ್ಪ ಅಂದ್ರ ಅದೇ ಪುರದೇವ್ರ ಸಿದ್ದರಾಮೇಶ್ವರ್ ಮುಟ್ಲಿ, ಹಸಿ ಹಾಕಿಸಿದ ನಾ ಹಾಕಿಲ್ಲ ಅದ್ರ ಕಮಿಷನ್ ತಿಂದಿಲ್ಲ ಅಂತಂದ್ ಮಾತಾಡ್ಲಕ್ಕ ಅವ ನನಗ. ಇಂಥವೆಲ್ಲ ಹೇಳ್ಕೊಟ್ಟು ಇವ ನನಗೆ ಹಿಂದುತ್ವದ ಪಾಠ ಹೇಳ್ಕೊಳ್ತಾನ ಇವ. ಇವತ್ತು ನೋಡದೆ ದೊಡ್ಡದಾಗಿ ಹಿಂದೂ ನಾಯಕ, ಮಹಾನ್ ನಾಯಕ, ಹಿಂಗ ಮುಸ್ಲಿಂ ಮಾಫಿಯಾ ಜೋಡಿ. ಅರೆ ಅವ್ರು ತಗೊಳಕತ್ತಿದ್ರು, ಒಬ್ಬ ಮುಸಲ್ಮಾನ್ ಜೋಡಿ ಅವ್ರ ರೊಕ್ಕ ತೊಗೊಳತಾರ, ಹೆಲ್ಪ್ ಮಾಡತ್ತಾನವ. ಅವ್ನಿಗೆ ಹೆಲ್ಪ್ ಮಾಡತ್ತಂದ ಕಿಶಂತ
ಅವ್ರ ಒಬ್ಬನ ಹೆಸರೇ ಹೆಂಗ್ ಬರುದು ನನ್ನ ಆಸ್ತಿ, ನೀವು ನಿನ್ನ ಹೆಸರು ಕೊಡತ್ತಂದ್ಲು, ನನ್ನ ಹೆಸರು ಬೇಡವ, ಈಗ ಇದು ನಾಳೆ ಇದು ಬರ್ತತ್ ಗೊತ್ತಿತ್ತು ನನಗೆ. ಈ ಒಂದು ದೇವಿಗೆ ಮಾಡಕ್ ಹಚ್ಚಿ ಒಂದು 75ಕ್ಕೂ ಹೆಚ್ಚು ಹಿಂದೂ ಕಾರ್ಯಕರ್ತರು, ಕೆಲವೊಂದ್ ಜನ ಅರೆಸ್ಟ್ ಆದ್ರು, ಕೆಲವೊಂದ್ ಜನ ಹೋದ್ರು. ಇವ ಎಲ್ಲ ಜಗಳ ಮಾಡಕ್ ಹಚ್ಚಿ ಇವ ಓಡಿ ಕೊಲ್ಲಾಪುರಕ್ಕೆ ಹೋದ. ಅಲ್ಲಿದ್ದು ಇವ್ನಿಗೆ ಹಿಡ್ಕೊಂಬಂದ್ರ ಬಿಡ್ರಿ. ಆದ್ರೆ ಎಷ್ಟೊಂದ್ ಜನ ಹಿಂದೂಗಳು ಇವನು ಬೆನ್ ಹತ್ತದವ್ರು, ಅವ್ರ ಪರಿಸ್ಥಿತಿ ಏನಾಗ್ಯದ ಇವತ್ತು. ಅವ್ರು ಹೋಗೋ ಕೋರ್ಟಿಗೆ ಅಟೆಂಡ್ ಆಗ್ಲಕ್ ಬಸ್ ಚಾರ್ಜ್ ಸುತ್ತೆ ಕೊಡ್ಲಿಲ್ರಿ ಪುಣ್ಯಾತ್ಮ ಇವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ನೋಡ್ರಿ, ದರ್ಗಾ ಹತ್ರ 77 ಎಕರೆ ಜಮೀನ್, ಆರ್ಕೋಲಾಜಿಕಲ್ ಡಿಪಾರ್ಟ್ಮೆಂಟ್ ಸೇರಿದ 77 ಎಕರೆ ಜಮೀನ, ಅದನ್ನ ವಕಫ್ ಮಾಡತ್ತಂದು ಈ ಪುಣ್ಯಾತ್ಮನೇ ಲೆಟರ್ ಕೊಟ್ಟಿದ್ದು. ಅವ್ನ ಲೆಟರ್ ಹುಡುಕ್ಯಾಡತ್ತೀನಿ, ಸಿಗ್ತದ, ವಿತ್ ಪ್ರೂಫ್ ತೋರಿಸ್ತೀನಿ ನಾ ನಿಮ್ಗೆ. ಅವ ನನಗೆ ಹಿಂದುತ್ವ ಹೇಳ್ಕೊಡ್ತಾನ. ಇವತ್ತ ಆ KIDB ಒಳಗ ಒಂದ್ ಶಾಲ್ಟ್ರಿಂಗ್ ಹೌಸ್ ಅಂತ ಇರ್ತದ. ಅಂದ್ರೆ ಈ ಕಟಗರು ಮಾಡ್ತಾರಲ್ಲ, ದನ ಕಡ್ಯಾಕ ಆಕಳ ಕಡ್ಯಾಕದು, ಅದನ್ನ ಮಷಿನ್ ಬರ್ತದ. ಆ ಮಷಿನ್ ಒಳಗ ಆಕಳ ಹಾಕ್ಬಿಟ್ರೆ ಸಾಕು, ತೊಗಲ ಎಲುವ ಇವು ಎಲ್ಲಾ ಬೇರೆ ಬೇರೆ ಆಗಿ ಬರ್ತಾವ ಖಂಡದ್ದು. ಆ ಜಮೀನಕ್ಕ ಪರ್ಮಿಷನ್ ಕೊಟ್ಟಾವ ಇವ, ಮತ್ತ ಲೋನ್ ಕೊಡಿಸ್ಕೊಟ್ಟಾನ. ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ ಲೋನ್ ಕೊಡಿಸ್ಕೊಟ್ಟಾನ 30 ಕೋಟಿ ಗಟ್ಲೆ. ಅದರ ಕಮಿಷನ್ ತಿಂದವ ಇವ. ಯಾಕಂದ್ರ ಅವಾಗ ನಾನು ಅವನು ಆಫೀಸ್ ಹೊರಗೆ ನಿಂತಿದ್ದೆ. ಅಲ್ಲಿ ಬೇಪಾರಿ ಒಂದ್ ಇಬ್ರು ಹುಡುಗರು ಬಂದಿದ್ರು. ಅವ್ರು ಹಿಂದಕ್ಕೊಮ್ಮೆ ಆಕಳ ಹಿಡ್ದಾಗ ನನ್ನ ಮ್ಯಾಗ ಕೇಸ್ ಹಾಕಿದ್ರು. ಯಾಕೋ ನೀವ್ಯಾಕೆ ಇಲ್ಲಿ ಬಂದಿರಿ, ನಮ್ ಗೌಡ್ ಮುಸುಲ್ರ ದೇವಗಿರಿ ಬರ್ತಾನ, ಅವನೇ ನನ್ನ ಜಾಗ ಹೊಡಿಬೇಕಂತ ಕೂತಾನತ್ ಇವ್ರು ನನ್ಗೆ ಅಡ್ವಾನ್ಸ್ ಹೇಳಿದ್ರು. ಆದ್ರೆ ದೇವಗಿರಿ ಹೇಳ್ದೇನ, ರಾಜೇಶ ನೋಡಪ್ಪ, ನಿಂದ ಅವ್ರ ಜಮೀನ್ ಅಳತಿ ಮಾಡ್ಸುಮ್, ನಿಮ್ ಜಮೀನ್ ಇದ್ರೆ ನಿಮ್ದು ತೋರಿ. ಮತ್ತ 30 ವರ್ಷದಿಂದ ದನ ಏನ ಕಾಯತ್ತಿದ್ದೇನಿ. 30 ವರ್ಷ ಆಯ್ತು, ಅದು ಗಾರ್ಡನ್ ಜಾಗ ಅಂತ ಹೇಳ್ತಿ. ಮತ್ತ ಆ ಭಾಗದ ಮೆಂಬರ್ ಇದ್ದೀನಿ ಹಿಂದಕ್ಕೆ. ಏನ ಈಗ ಆ ಭಾಗದ ಮೆಂಬರ್ ಇದ್ದಾಗ ಒಂದ್ BDAದಿಂದ ಒಂದ್ ಏನ್ರ ಫ್ರಾಂಚೈಸಿ ಹಾಕೋಬೇಕು, ಒಂದ್ ಏನ್ರ ಫೆನ್ಸಿಂಗ್, ಅಂದ್ರೆ ಈ ಗಾರ್ಡನ್ ಜಾಗ ಅಪ್ಪ ಇಲ್ಲೇನ್ರ ಪಾರ್ಕ್ ಮಾಡ್ಬೇಕು, ಒಂದಿಟ್ಟು ಗಿಡ ಹಚ್ಬೇಕು, ಜ್ಞಾನ ಬಂದಿಲ್ಲ. ಒಮ್ಮೆ ಈ ಹೆಣ್ಮಗಳ ಜಾಗ ತಗೊಳಕ್ ಬಂದಾಳ. ಈಗ ಹಿಂದ್ ಉಮೇಶ್ ಒಂದಲ್ ಬೆನ್ ಹತ್ತಾನ ತಂದ ಕೂಲೆ ಮುಕ್ಳಿಗೆ ಬಿಸಿ ಹತ್ತಿ ರಾತ್ರಿ ಅಲ್ಲಿ ಹೋಗಿ ಕೆಸಿಂದ ಕಟ್ಟಿ ತಯಾರು ಮಾಡಿ ಒಂದು ಲಿಂಗ ಇಟ್ಟನ್. ಅರೆ ನಾನು ಮೂರ್ತಿ ಪೂಜೆಕ್ಕೆ ನಾನು ಹಿಂದೂನೇ ಅದೀನಿ. ಏನ ನಿಮ್ಮಿಂತ್ರ ಹಿಂದೂತ್ವ ಪಾಠ ಕಲಿಯಕ್ ಬೇಕಾಗಿಲ್ಲ. ನೀವು ಬರೇ ಮಾತೊಳಗ್ ಮಾತಾಡ್ತಿರ್ಬೋದು, ನಾ ಕೃತಿ ಒಳಗ್ ಮಾಡ್ತೀನಿ. ಏನ ನನ್ನ ಮ್ಯಾಗ 10 ಹಲವಾರು ಕೇಸ್ ಅದ ಇದ್ರ ಸಲಾಗ. ಏನ ಇವ್ರೆಲ್ಲಾ ಬಂದ ನನಗೆ ಹಿಂದುತ್ವದ ಪಾಠ ಕಲ್ತಾರ. ಮತ್ತ ಒಬ್ಬ ಪ್ರತಿ ಮೀಡಿಯಾ ಮುಂದ್ ಬಂದಿದ್ರ ನನಗ್ ಬೇರೆ ಇರ್ತಿತ್ತು. ಈಗ ಅವ್ರಾಗ್ಲೇ ಹೋಗ್ಯಾರ ಪ್ರೆಸ್ದವ್ರ ಮುಂದ ಅಂದ ಮ್ಯಾಗ ಅವ್ರ ತೆಗಿಲಿ. ಈಗ ಅವ್ರ PA ಗಳು ಎಲ್ಲೆ ಕಲ್ಯ ಪಲ್ಯ ಇವ್ರೆಲ್ಲಾರು ತಗೊಂಡಾರ. ಅವ್ರ ಪ್ರತಿ ಒಂದ್ ಇದ್ರದಾಗ ಏಜೆಂಟ್. ಇವತ್ತು ಲ್ಯಾಂಡ್ ಡೆವಲಪ್ ಇತ್ತಂದ್ರೆ ಇಟ್ ರೊಕ್ಕ ಕೊಡ್ಬೇಕು ಅವ್ರಿಗೆ. ಇವತ್ತಿಗಾದ್ರು BDAದಾಗ ಪರಿಸ್ಥಿತಿ ಹೆಂಗೈತಿ, ಒಂದು CA ಸೈಟ್ ತಗೋಬೇಕಾದ್ರೆ ಅವ್ರಿಗೆ ರೊಕ್ಕ ಕೊಟ್ಟು ಬರ್ಬೇಕು. ಎಲ್ಲ ಅವ್ರು ಅಂತವ್ರಿಗೆ ಕೊಡೋರು, ಇಲ್ಲಿಕಂಗ್ ಕೊಡುದಿಲ್ಲ. ಎಷ್ಟೋ ಜನರ ಹತ್ರ ದುಡ್ಡು ತೊಗೊಂಡು ಇದು ಮಾಡ್ಯಾರ. ಆಯ್ತಪ್ಪ, ನಿನ್ನ ಗೌಡಗೆ ಕೇಳ್ತೀನಿ ನಾ ಈ ಸದ್ 2018ನೇ ಇಸ್ವಿ ಒಳಗೆ ನೀ ಫಸ್ಟ್ ಟೈಮ್ MLA ಆದಾಗ ನಿನ್ನ ಆಸ್ತಿ ಘೋಷಣೆ ಏನಿತ್ತು? ಆಯ್ತಾ, ಆಸ್ತಿ ಘೋಷಣೆ ಏನಿತ್ತು ಅದ್ರದ ಈಗ ನಿನ್ನ ಆಸ್ತಿ ಎಟ್ಟಾಗ್ಯದ ಇಟ್ಟು ಒಮ್ಮೆ ಹೆಂಗಾಯ್ತ ತೆಗಿಲಿ, ಲೆಕ್ಕ ತೆಗಿಲಿ. ಸಿದ್ದೇಶ್ವರ ಮುಟ್ಟಿ ಹೇಳಾಕಿವ ನನ್ನ ಆಸ್ತಿ ಇಟ್ಟಿತ್ತ ಹೇಳಿ ಮಾಡಿ ತಗೋಸ್ಲಿ. ತಪ್ಪಿಸ್ತಿದ್ರ ಅವನಿಗೆ ಶಿಕ್ಷೆ ಆಗಲಿ, ನಾ ತಪ್ಪಿಸ್ತಿದ್ರ ಇವ್ರ ಮೂಮೆಂಟ್ದಾಗ ನಾ ಹೆಲ್ಪ್ ಮಾಡಿದ್ ಖರೆ ಅದ. ಇವ್ರಿಗೆ ಏನದಲ್ಲ, ಇವ್ರ ಕಡಿತನೂ ಹೆಲ್ಪ್ ಮಾಡ್ತೀನಿ. ಯಾಕಂದ್ರ ಒಬ್ಬ ಅಮಾಯಕ ಹೆಣ್ಮಗಳಾಕಿ, ಅವ ನಮ್ಮ ಕಾರ್ಯಕರ್ತ, ಅವ ನಮ್ಮ ಸಂಘದ ಕಾರ್ಯಕರ್ತ. ಆ ಸಂಘದ ಕಾರ್ಯಕರ್ತರಿಗೆ ಅನ್ಯಾಯ ಆದಾಗ ನಾ ಹೋಗಿ ನಿಂದ್ರುದು ನನ್ನ ಧರ್ಮದ. ಆ ಧರ್ಮದ ಆ ಪ್ರಕಾರ ನಾ ಹೋಗಿ ನಿಂತೀನಿ. ಇವ್ರು ಯಾರದರೆ ಆ ಬಡವ್ರ ಮನಿಗೆ ಬೆಂಕಿ ಹಚ್ಚಿ ಶ್ರೀಮಂತರ ಮನಿ ಬೆಳಗಲಾಕ್ ಹೋಗ್ಯಾರಲ್ಲ, ಅದು ತೆಗ್ದ ಬಿಡ್ರಿ. ಆ ಮೆಂಬರ್ಗೂ ಹೇಳ್ತೀನಿ, ಆ ರಾಜೇಶ್ಗೂ ಹೇಳ್ತೀನಿ. ಅವ್ರ ತಾಯಿ ಅದಾಳ ಮೆಂಬರ್ಗೆ, ಅವ್ರ ತಾಯಿ ಅಧಿಕಾರ ದುರ್ಬಳಕೆ ಮಾಡಿಕೇಶನ್ ಅವ ಏನೇನ್ ಮಾಡ್ತಾನೆ ಏನಿಲ್ಲ ಎಲ್ಲ ಗೊತ್ತದ. ಪಾಪ ಹೆಣ್ಮಗಳಿಗೆ ಎಷ್ಟು ತೊಂದರೆ ಕೊಟ್ಟಾರ. ಇವ್ರು ಹೋಗಿ ಹೇಳ್ತಾರತ್ತ, ನಿನ್ನ ಮನಿ ಕೆಡುವತ್ತಂತ ಕಿಶನ್. ಪಾಪ ಅಮಾಯಕ ಹೆಣ್ಮಗಳು ಒಂದ್ ಮನಿ ಕಟ್ಟಿರ್ತಾಳ ಅಂದ್ರೆ ಎಷ್ಟೋ ಸಮಸ್ಯೆ ಮನಿ ಕಟ್ಟಿರ್ತಾಳ. ಆ ಮನಿ ಕೆಡುವಲತ್ತ ತೊಟ್ರು ಓಣ್ಯಾನವ್ರು ಹೋಗಿ ಅಂಜಿಕೆ ಹಾಕ್ತಾರತ್ತ. ಹಿರಿಯರೇ ಹೋಗಿ ನಮ್ಮ ಮನ್ಯಾಗ ಬಾಡಿಗೆ ಇದ್ದವ್ರಿಗೆ 1 ಗಂಟೆಗೆ ಹೋಗಿ ಇದು ಕೆಡುವುದೈತೆ ಅಂತ ಖಾಲಿ ಮಾಡಿ ನೀವು ಸಮಾಧಿ ಮಾಡ್ತೇವ. ಯಾರ ಆಸ್ತಿ ಅಂತ ಹೇಳಿ ಸಮಾಧಿ ಮಾಡ್ತಾರ, ಯಾರ ಮನಿ ಅಂತ ಹಿರಿಯರ್ ಸಮಾಧಿ ಮಾಡ್ತಾರ. ಯಾಕಂದ್ರ ಅವ್ರಿಗೆ ಅನುಕೂಲ ಆಗೇತಿ. ಈಗ ಕಾರು ಬೈಕು ಎಲ್ಲಾ ಎಮ್ಮಿ ಕಟ್ತಾರ. ಅಲ್ಲ, ನನಗ ಬರ್ತಾರ, ನನ್ನ ಆಸ್ತಿ ಒಳಗೆ ಎಮ್ಮಿ ಕಟ್ಕೊಂಡದಾನ. ನಾವು ಈಗಾದ್ರು ಈ ಹಿಂದಕ್ಕಾದ್ರು ನಾ ಹೇಳಿದೀನಿ, ಇವತ್ತ ಅಮಾಯಕ ಹಿಂದೂಗಳನ್ನ ಉಪಯೋಗಿಸಿಕೊಂಡು ಎಷ್ಟೋ ಸಾಮಾನ್ಯ ಹಿಂದೂ ಕಾರ್ಯಕರ್ತರನ್ನು ಉಪಯೋಗಿಸಿಕೊಂಡು ಇವ MLA ಆಗ್ಯಾನ. ಏನ್ರಿ, ಒಬ್ಬ BJP MLA ಆದ್ರೆ ಕಾರ್ಯಕರ್ತರು ಬೆಳಿಬೇಕೋ ಇಲ್ಲೋ? ಕಾರ್ಯಕರ್ತರು ಬೆಳಿಬೇಕು. ಆ ಕಾರ್ಯಕರ್ತರು ಬೆಳೆದ್ ಬಿಟ್ಟು ಇವ್ರ PAಗಳ ಆಸ್ತಿ ನೋಡ್ಬೇಕು, ಇವ್ರ ಆಸ್ತಿ ನೋಡ್ಬೇಕು. ಇವ್ರು ಎಲ್ಲಿ ಬೇಕಲ್ಲಿ ಹೆಂಗ ಆ ಸಿದ್ದಶ್ರೀ ಬ್ಯಾಂಕ್ ಒಳಗ ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ. ಅಲ್ಲಿ ಏನ್ ಮಾಡ್ತಾನ ಅಷ್ಟೋ ಹವಾಲ ರೊಕ್ಕ ಟರ್ನ್ ಓವರ್ ಆಗ್ತಾವ. ಮೊನ್ನೆ ನಿಮ್ಗ ವಾಲ್ಮೀಕಿ ಹಗರಣದಾಗ ಅಲ್ಲಿ ಇವ್ರು ಬಂದಿದ್ರು,
ಯಾವ್ದ್ರದು NIA ಯಾವ್ದಾರು ಯಾವ್ದಾರು ಅವ್ರು ಬಂದು ಇಲ್ಲಿ ತನಿಖೆ ಮಾಡಿ ಹೋಗ್ಯಾರ. ವಾಲ್ಮೀಕಿ ಹಗರಣದ ರೊಕ್ಕ ಇವ್ರ ಬ್ಯಾಂಕ್ನಾಗ ಟರ್ನ್ ಓವರ್ ಆಗ್ಯಾವ ಏನ್ರಿ. ಎಷ್ಟೋ ಮುಸಲ್ಮಾನರ ಅಕೌಂಟ್ ಅದಾವ, ಎಷ್ಟೋ ಟರ್ನ್ ಓವರ್ ಮಾಡ್ತಾನ. ಅಂದ್ರೆ ತಾ ಏನ್ ಬೇಕಾದ್ ಮಾಡ್ಬೋದು, ತಾ ಏನ್ ಬೇಕಾದ್ ಹೇಳ್ಬೋದು. ಇದಕ್ ಯಾರು ಹೊಳ್ಳಿ ಉತ್ತರ ಕೊಡೋರು ಇಲ್ಲ ತಂದಾನ. ಒಬ್ಬ ಅಮಾಯಕ ನಮ್ಮ RSS ಕಾರ್ಯಕರ್ತದನವ, ಅವ್ರ ಮನೆಯವ್ರ ಅದಾರ. ಅವ್ರ ಪಾಪ ಕ್ಯಾನ್ಸರ್ ಪೀಡಿತ ಮನೆಯವ್ರು, ಡೆತ್ ಬೆಡ್ ಮ್ಯಾಗ ಅದಾಳ. ಆಕಿಗೆ ನಾವು ನ್ಯಾಯ ಯಾವ್ದೇ ಕಾರಣಕ್ಕೂ ಕೊಡ್ಸೋರೆ. ಇವ್ರು ಯಾರು ಬೇಕಾದವ್ರ ಬಲ್ಲಿ ಹೋಗ್ಲಿ, ಎಲ್ಲಿ ಹೋದ್ರು ಅದು ಪ್ರಾಮಾಣಿಕ ನಿಷ್ಪಕ್ಷಪಾತ ತನಿಖೆ ಆಗಬೇಕು. ಅದು ಕುಲಂಕುಷ ಪರಿಶೀಲನೆ ಆಗಿ ಆ ಹೆಣ್ಮಗಳ ಜಾಗ ಅವ್ರಿಗೆ ಕೊಡ್ಬೇಕೆ. ನೀವ್ ಎಲ್ಲರೇ ನೀವು ಅಲ್ಲಿ ಹೋದ್ರಿ, ಅವನಿಗೆ ಹೇಳಿದ್ರಿ ಅವ MLA ಹೆಂಗಾಗ್ಯಾನ, ಇಟ್ಟು ಕಾರ್ಯಕರ್ತರು ದುರ್ಬಳಕೆ ಮಾಡ್ಕೊಂಡಾನ. ಎಷ್ಟೊಂದು ಅಮಾಯಕ ಹಿಂದೂ ಕಾರ್ಯಕರ್ತರು ಇವತ್ತಿಗಾದ್ರು ಅವ್ರ ಪರಿಸ್ಥಿತಿ ಏನದ, ಅವ್ರ PAಗಳು ಕೋಟ್ಯಾಧೀಶರಲ್ಲತ್ತಾರ, ಅವ ಕೋಟ್ಯಾಧೀಶ ಅಲ್ಲತ್ತಾನ. ಆ ಒಂದ್ ಕಾರ್ಯಕರ್ತಗೆ ತಿಳಿದಿದ್ ತೋರ್ಸ್ರಿ ನನಗ. ಒಬ್ಬ ಕಾರ್ಯಕರ್ತರ ಶ್ರೀಮಂತ ಆಗ್ಯಾನ. ಗೌಡ್ರ ನಿಮ್ ಅನುಕೂಲದಿಂದ ಒಬ್ರು ಯಾರ ಕಾರ್ಯಕರ್ತರಿಗೆ ಅನುಕೂಲ ಮಾಡಿದ್ರೆ ಹೇಳ್ರಿ. ಮತ್ತ ಇಂಥ ಕಾರ್ಯಕರ್ತರಿಗೆ ನಮ್ಮಿಂದ ಅನುಕೂಲ ಆಗ್ಯದ ಅತನು ಮತ್ ಹೇಳ್ರಿ. ಅಮಾಯಕರದ ದುರ್ಬಳಕೆ ಮಾಡ್ಕೊಳ್ಳೋದು, ಇಲ್ಲಿ ಹಿಂದೂ ಮುಸ್ಲಿಂ ಮತ್ ಸರಿ ಇಲೆಕ್ಷನ್ ತನಿ ಬರೋಣ ಎಬ್ಬಿಸ್ಬಿಡುದು, ಎಬ್ಬಿಸ್ಬಿಡ್ ಇಲೆಕ್ಷನ್ ಗೆದ್ದು ಬಂದ್ರ ಆಯ್ತಾನ. ಅದಕ್ಕೆ ಇವೆಲ್ಲಾ ನೋಡಿ ಕಿಸಿಂದೆ ಪಾರ್ಟಿದವ್ರು ಹೊರಗೆ ಓದ್ ತೆಗ್ದಾರ ಅವ್ನಿಗೆ ಏನ್ರಿ. ಅವು ಎಲ್ಲಾ ನೋಡ್ಕೊಂಡ್ ಕಿಸಿಂದ ತೆಗ್ದಾರ ಅವ್ರು. ಇವ ಎಲ್ಲೆಲ್ಲಿ ಮಾಡ್ತಾನ, ಇವ ಕಾಂಗ್ರೆಸ್ ಏಜೆಂಟ್ ಅದಾನ ಅನ್ನೋದು ಗೊತ್ತದ. ಹಿಂದಕ್ಕೆ ಹಲವು ಬಾರಿ ಹೇಳಿನಿ, ಇವ 40% ಕಮಿಷನ್ ತೋತಾನ ಕಾಂಟ್ರಾಕ್ಟರ್ಗಳ ಬಲಕ್. ಈಗಾದ್ರೂ ಒಬ್ಬ ಕಾರ್ಯಕರ್ತಗ ಕೆಲಸ ಕೊಟ್ಟ ಕಿಸಿಂದ ₹1 ಕಮಿಷನ್ ತೊಗೊಳಾರ್ದ ಕಾರ್ಯಕರ್ತ ಕೆಲಸ ಕೊಟ್ಟಿದ್ ತೋರಿಸಿದ್ರ ನಾ ನಿಮ್ಗ ಸಿದ್ದೇಶ್ವರ ಗುಡಿ ಹೋಗ್ತೀನಿ, ತೋರ್ಸ್ರಿ. ಇವ್ಲಿಂತ್ರ ನಾವ್ ಇಟ್ಟು ಗಳಿಸಿವಪ್ಪ ಅತ್ ಯಾವರೇ ಒಬ್ಬ ಕಾರ್ಯಕರ್ತ ಬಂದ ಹೇಳ್ದ ಎದಿ ತಡ್ಕೊಂಡ್ ಕಿಸಿಂದ ಗೌಡ್ರು MLA ಆಗೋಣ ನಮಗ್ ಅನುಕೂಲ ಆಯ್ತಪ್ಪ ಅತ್ ಒಬ್ಬ ಕಾರ್ಯಕರ್ತ ಹೇಳಿದ್ರು ನಾ ಗುಡಿ ಮುಟ್ತೀನಿ. ಇವತ್ತು ಅವ ಏನಾರೇ ಮೋಸ ಮಾಡಿದ್ದ, ಇವ್ರ ಪಾಪ ಪ್ರಾಮಾಣಿಕ ಒಬ್ಬ ಗರೀಬ್ ಮನುಷ್ಯ. ಅವ್ರು ಕ್ಯಾನ್ಸರ್ ಪೀಡಿತ ಮಹಿಳೆದ ಆಸ್ತಿ ಹೊಡಿಬೇಕಂತ ಏನ್ ಮಾಡ್ಯಾನಲ್ಲ, ಆ ದೇವ್ರು ನೋಡ್ಕೊತಾನ. ಇವತ್ತು ಏನ ಲಿಂಗ ಇಟ್ಟಾರಲ್ಲ, ಆ ಲಿಂಗಪ್ಪಗೆ ಇವತ್ತು ಶಿವರಾತ್ರಿ ಐತಿ, ಆ ಶಿವನ ಮ್ಯಾಗ ಪ್ರಮಾಣ ಮಾಡ್ತೀನಿ. ಇವ್ರ ಮ್ಯಾಗ 3ನೇ ಕಣ್ ತಗೊಂಡ್ ಆ ಹೆಣ್ಮಗಳ ಸರಾಪ ಅವ್ರಿಗೆ ತಟ್ಲಿಲ್ಲ ಅಂದ್ರೆ ನಾ ನಿಮಗೆ ಹೇಳಿದ್ ಕೇಳ್ತೀನಿ. ಆ ರಾಜೇಶ್ ದೇವ್ಗಿರಿಗೂ ಹೇಳ್ತೀನಿ, ಗೌಡಗೂ ಹೇಳ್ತೀನಿ. ಇವತ್ತೇನ್ ಇವ್ರ ಏನು ಆ ಬಡವ್ರ ಮನಿಗೆ ಬೆಂಕಿ ಹಚ್ಕೇಶಿಂದ ಶ್ರೀಮಂತರ ಮನಿ ಬೆಳಗಲಾಕ ಏನ್ ಹೊಂಟಾರಲ್ಲ, ಅವ್ರ ಒಟ್ಟರಿಗೆ ನಾ ಎಚ್ಚರಿಕೆ ಕೊಡ್ತೀನಿ. ಅವ್ರ ಏನಾರ ತಿಳಿದಿರ್ಬೇಕು. ಏನಾರೇ ನಾ ಇಟ್ಟು ಮಾತಾಡಿದ್ರ ಇನ್ ಮ್ಯಾಗ ಏನ್ ಮಾತಾಡ್ತಾರತ್ತಂದ ಇವಿತ್ತು ದಾಖಲಾ ಅದಾವ ನಮ್ಮ ಕಡೆ. ಇವಿತ್ತು ಎಲ್ಲದ ಕುಲಂಕುಷಿ ಪರಿಶೀಲನೆ ಮಾಡ್ಲಿ. ಜಿಲ್ಲಾಧಿಕಾರಿ ಬರ್ಲಿ, ಯಾರು ಬರ್ತಾರ, CM ಬರ್ಲಿಕ್ಕೆ ಇದಕ್ಕೆ ಬಂದ್ ಕಿಶಿಂದ ಅದನ್ನ ತನಿಖೆ ಮಾಡಿ. ಪಾಪ ಅಮಾಯಕ ಜನರಿಗೆ ಅನ್ಯಾಯ ಆಗ್ಬಾರ್ದು. ಯಾವತ್ಲೂ ಅಮಾಯಕ ಒಂದು ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಈ ತರ ತೊಂದರೆ ಕೊಡೋದಂದ್ರ ಅದು ನಾ ಸಹಿಸುದಿಲ್ಲ. ಅದು ಎಲ್ಲಿ ತನ ಹೋಗ್ತದ ಹೋಗ್ಯಾಕ ನಾ ಆಕಿನ ಪರವಾಗಿ ನಿಂತ ಕಿಶಿಂದ ಅದಕ್ಕೆ ಫೈಟ್ ಮಾಡೇ ಮಾಡ್ತೀನಿ. ಬರುವಂತ ದಿವ್ಸೊಳಗ ಅವ್ರ ಎಲ್ಲರೇ ನಾ ಹೋಗಿ ಜಿಲ್ಲಾಧಿಕಾರಿ ಅವ್ರಿಗೆ ಮನವಿ ಕೊಟ್ಟಿನಿ, ನಾ ಗೌಡಗ್ ಹೇಳಿನಿ, ಯಾರಿಗೆ ಹೇಳಿದ್ರು ನಾ ಹೆಸರು ಕೆಡಿಸ್ತೀನಿ. ಎಲ್ಲರೇ ಒಬ್ಬ ಹಿಂದೂ ಲೀಡರ್ ಬೆಳ್ಯಾಕತ್ತಾನಂದ್ರೆ ಹೆಸರು ಕೆಡಿಸೋದು ಭಾರಿ ಕಾಲ ಇದೇ ಮಾಡ್ಕೊತ ಬಂದಾರ. ಯಾವ್ರೆ ಒಬ್ಬ ಹಿಂದೂ ಲೀಡರ್ ಯಾವ್ರೆ ಬೆಳ್ಯಾಕತ್ತಪ್ಪ ಅಂದ್ರ ಪಟ್ಟನೆ ಅವ್ನಿಗೆ ಹೆಸರು ಕೆಡಿಸೋದು, ಅವ್ನಿಗೆ ಚೂಟುದು, ಅವ್ನಿಗೆ ಕತ್ರಿ ಹಾಕೋದು, ಅವ್ರ ಡಿಪಾರ್ಟ್ಮೆಂಟ್ ದವ್ರ ಕಡೆ ಹಚ್ಚಿ ಹರಾಸ್ಮೆಂಟ್ ಮಾಡಿಸೋದು, ಇವೆಲ್ಲ ನಾ ಅದಕ್ಕೂ ಬಗ್ಗುದಿಲ್ಲ. ಇದಕ್ಕೇನು ಉತ್ತರ ಕೊಡ್ಬೇಕು ನಾ ಕೊಟ್ಟೆ ಕೊಡ್ತೀನಿ. ಮತ್ ಇವತ್ ಏನದಲ್ಲ, ಇವತ್ ಅವ ಏನ್ ಮಾಡಾಕತ್ತಾನಲ್ಲ ಅದ್ರದ್ದು ಒಟ್ಟರದು ಉಣ್ತಾನವ. ಶನಿದ್ರಾಗ ಏನ್ ಉಣ್ತಾನ. ಬಹಳ ಮಂದಿ ಶ್ರಾಪದ, 8 ಮಂದಿ ಇವ ದೇವಗಿರಿನು ಎಷ್ಟೋ ಮಂದಿಗೆ ಮೋಸ ಮಾಡ್ಯಾನ, ಏನ್ ಮಾಡ್ಯಾನ, ಯಾರ್ದ ಅನ್ಯಾಯದಿಂದ ತೋಣಾನ, ಅವೆಲ್ಲ ತುಂಬೇಬೇಕವ. ಇವ ಎಲ್ಲರೇ ಒಬ್ಬ ಹೆಣ್ಮಗಳಿಗೆ ಅನ್ಯಾಯ ಮಾಡ್ತೀನಿ, ಆ ದೇವ್ರ ಅಕ್ಕಿನೂ ಹೇಳ ವಾಗುಬಾಯಿಗೆ ಮುಟ್ತೀನಿ ಅಂತ ಹೇಳಕ್ಕೆ ಹೆಣ್ಮಗಳು, ಆ ವಾಗುಬಾಯಿಗೆ ಮುಟ್ಟಿ ಹೇಳ್ತೀನಿ. ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರೆಡಿ. ಓಕೆ ನಮ್ಮ ಮನ್ಯಾಗ ಬಂದಾರಿ. ಅವ್ರಿಗೆ ರಾತ್ರಿ 1 ಗಂಟೆ ಕೇಳ್ಯಾರಲ್ಲ ಏನ್ರಿ. ಹಾ ಇವತ್ತು ಪತ್ರಿಕಾ ಒಳಗ ಸ್ಟೇಟ್ಮೆಂಟ್ ಕೊಟ್ಟವ್ರ. ಇವತ್ತು ನೋಡಿಲ್ಲ ನೀವು ಪತ್ರಿಕಾ ಸ್ಟೇಟ್ಮೆಂಟ್ ನೋಡಿಲ್ಲ? ಪ್ರೆಸ್ ನೋಟ್ ಕೊಟ್ಟಾರ ಇವತ್ತ ಪೇಪರ್ ಒಳಗ. ನಾವ್ ಭೂ ಮಾಫಿಯಾ ಜೋಡಿ ಕೂಡಿವತ್ತ ನಾವು ಇದು ಭೂ ಹಗರಣ ಮಾಡಾಕತ್ತಿವತ್ತ. ಏನ್ ಹಗರಣ ಮಾಡ್ಯಾನ? ಇವತ್ತಿಗಾದ್ರು ಆಟೋ ಬೊಂಗಾಚ್ ಒದರ್ಸ್ಲಕ್ಕ ಅವ ಯಾರ್ದಾರ 1 ಗುಂಟ ನಾವ್ ಯಾರ್ದಾರ ಜಮೀನ್ ತಿಂದಿರ್ಲಿ, ಯಾರ್ದಾರ ಅನ್ಯಾಯದ ದುಡ್ಡು ನಾವ್ ಏನಾರ ತಿಂದಿದ್ದೀವಿ, ಅನ್ಯಾಯದ ಜಾಗ ನಾವ್ ಏನಾರ ಹೊಡ್ಕೊಂಡಿದ್ವಿ ಅಂದ್ರ ಆ ದೇವ್ರ ನೋಡ್ಕೊಳಕ ಅವ್ರ ಏನ ಮಾಡ್ಯಾರ ಅವ್ರಿಗೆ ಅದು ಉತ್ತರ ಕೊಡ್ಬೇಕು. ಈಗ ಗೌಡಗೂ ಆಗ್ತು, ದೇವ್ಗಿರಿಗೂ ಆಯ್ತು. ಇವ 8 ಮಂದಿ ಅಮಾಯಕರ ಕೆಲವೊಂದ್ ಜನ ಅದಾರ ಇಲ್ಲಿ ನೋಡ್ತೀನಿ, ಅವ್ರೆಲ್ಲಾ ಫೇಸ್ಬುಕ್ ನ್ಯಾಗ ಹಾಕದೆ ಮಾಡ್ಕೊತ ಹೊಂಟಾರ. ಏನ್ ಯಾರ್ದಾರೆ ಮೆಂಬರ್ತಿ ಗಂಡಗ್ ಸಹಾಯ ಹೊಡೋದು, ಆ ಮೆಂಬರ್ತಿಗೆ ಮನಿ ಮಾಡಿ ಕೇಸಿಂದ ಲಗ್ನ ಮಾಡ್ಕೊಂಡಿಟ್ರ ಅವೆಲ್ಲ ಏನ್ ಗೊತ್ತಾಗುದಿಲ್ಲೇನ್ರಿ? ನಮ್ಗೆಲ್ಲಾರ್ದು ಗೊತ್ತದ. ಯಾವಾಗ ಏನೇನ್ ತೆಗಿಬೇಕು ಅವೆಲ್ಲ ತೆಗಿತೀವಿ. ಈ ಬರುವಂತ ಸಂದರ್ಭದಲ್ಲಿ ಅವು ಏನ್ ಮಾಡ್ಬೇಕು ಎಲ್ಲಾರ್ದು ಬಿಚ್ಚಿಡ್ತೀನ. ಇವ್ರ ಏನ್ ಬೆಕ್ಕ ಕಣ್ಣು ಮುಚ್ಚ ಹಾಲು ಕುಡಿದ್ರೆ ಯಾರಿಗೆ ಜಗತ್ತಿಗೆ ಗೊತ್ತಾಗುದಿಲ್ಲ ಅಂತ ಅವ್ರು ತಿಳ್ಕೊಂಡಾರ. ಅವ್ರ ಏನೇನ್ ಮಾಡ್ತಾರ ಅವ್ ತೊಟ್ರು ಎಳಿಯಾಗಿ ಬಿಚ್ಚಿಡ್ತೀನಿ. ಇನ್ನ ಮ್ಯಾಗ ಅವ್ರು ತಟ್ಟಬಾರ್ದಾಗಿತ್ತ ಪಾಪ ಬಡವ ಹೆಣ್ಮಗಳಿಗೆ. ಈಗ ಅಕ್ಕಿಗೆ ತಡವ್ಯಾರಪ್ಪ ಅಂತಂದ್ರ ಅದನ್ನ ಅಕ್ಕಿಗೆ ದಂಡಿಗೆ ಹಚ್ಚಲಾರ್ದ ಅಕ್ಕಿಗೆ ಹಿಡ್ಕೊಂಡ್ ಕಿಸಿದ ಅವ್ರ ಒಟ್ಟರಿಗೆ ದಂಡಿಗೆ ಹಚ್ಚೇ ಬಿಡ್ತೀನಿ. ಅಟ್ರ ಸರಳ ಬಿಡುದಿಲ್ಲ.
ಆಯ್ತ್ರಿ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತು 1 ಮಿನಿಟ್ ಮುನ್ಸಿಪಾಲ್ಟಿ ಒನ್ ಮಿನಿಟ್ ಇಲ್ಲೋಡಿಲಿ 1 ಮಿನಿಟ್ ಮುನ್ಸಿಪಾಲ್ಟಿ ಒಳಗ್ ಬರ್ತಿತ್ತಂದ್ರ ನೀನ್ ಮೆಂಬರ್ ಇದ್ದಲ್ಪ ಅವಾಗ 30 ವರ್ಷ ಗಟ್ಲೆ ದನ ಏನ ಕಾಯಕತ್ತಿದ್ದೇನಿ 40 ವರ್ಷ ಗಟ್ಲೆ ಮುನ್ಸಿಪಾಲ್ಟಿ ಜಾಗ ಬರ್ತಿತ್ತಂದ್ರ ಬಡ ಬಡ ಒಂದು ಅದು ಫಿನಿಶಿಂಗ್ ಹಾಕಬೇಕಾಗಿತ್ತು ಮುನ್ಸಿಪಾಲ್ಟಿ ಬರ್ತದ ಇದು ಬಿಡಿಯದಿಂದ ಒಂದ್ ತಂತಿ ಬೇಲಿ ಹಾಕಿ ಗಾರ್ಡನ್ ಮಾಡ್ರಿ ಗುಡಿ ಮಾಡ್ಕೊರಿ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಏನ್ ಇಷ್ಟೆಲ್ಲ ಮಾಡ್ಕೋಬೇಕಾಗಿತ್ತಿಲ್ಲ ಅಮಾಯಕ ಒಬ್ಬ ಹೆಣ್ಮಗಳ ಆಸ್ತಿ ಲಪ್ಟಾಯಿಸ್ಬೇಕಂತಂದ್ ಹಿಡಿದು ಕಾಯ್ದಾನ ಇನ್ನು ಮುಂದೆ ನಂದು ಆಟ ನಡಿದಿಲ್ಲ ತಂದ್ ಕಿಶಂದ ಈಗ DC ಅವ್ರ ಮುಂದೆ ಹೋದೆ ಅಲ್ಲಿ ಹೋದ್ಯಾ ಅಳ್ಕೋತ್ ಸಾರ್ವಜನಿಕರಿಗೆ ಎಬ್ಸಿದೆ ಮಾಡಕತ್ರ ಹೆಂಗ ಅಜ್ಜಿದೊಂದು ಸ್ಟೇಟ್ಮೆಂಟ್ ತೋರಿ ಆಕಿ ಅಜ್ಜಿ ಏನ್ ಹೇಳ್ತಾಳ ಆಕಿಂದು ಕೇಳ್ರಿ ಇಲ್ಲ ದಯವಿಟ್ಟು ಆಕಿ ಏನ್ ಮಾಡತ್ತಿದ್ರು ಕಟ್ಟಿ ಕಟ್ಲತ್ತಿದ್ರೆ ಕಟ್ಟಿ ಕಟ್ಟಿ ಅದ್ ನೀವ್ ನೋಡ್ಕೋಬೇಕಾಗ್ತದ ಬೇರೆ ಕಡೆ ಮನೆ ನಾವು ನೋಡ್ಕೊಲ್ರಿ ಯಾಕೆ ನಾವು ಬಾಡೆ ಕೊಟ್ಟಿದ್ದೀವಿ ಓನರ್ ಬರ್ಬೇಕು ಓನರ್ ನಾವು ರೊಕ್ಕ ಕೊಟ್ಟು ಸುಮ್ಮನೆ ಇದ್ದೇವಂದ್ರ ರಾತ್ರಿ 1 ಗಂಟೆಗೆ ಕಟ್ಟಿ ಕಟ್ಕೊಳತ್ತಿರ ಹಗಲತ್ ಕಟ್ಕೋಬೇಕಿಲ್ಲ ಮತ್ತೆ ಮುನ್ಸಿಪಾಲ್ಟಿ ಜಾಗ ಇತ್ತು ರಾತ್ರಿ ಮಾಡ್ಯಾರ ಅವ್ರು ನಿಮ್ಗೆ ಬಂದ ಮನಿ ಬ್ಲಾಕ್ಸ್ ಅಂತ ಯಾರು ಬಂದಂದ್ರು ಮತ್ತೊಂದು ಯಾವ ಕಮಿಷನ್ ಇಲ್ಲ ಕಮಿಷನರ್ ಅಲ್ರಿ ರಾತ್ರಿ 11ಕ್ಕೆ ಯಾರು ಕಮಿಷನರ್ ಬಂದಿದ್ರ ಇಲ್ರಿ ಅವ್ ಇವ್ರು ಯಾರು ಒಣನವ್ರ ಯಾರು ಅಲ್ಲಿ ಬಂದಿರೋ ನೋಡ್ರಿ ನೀವು ಬೇರೆ ನೋಡ್ಬೇಕಾಗ್ತದ ಅದನ್ನ ನೋಡ್ಕೋಬೇಕಾಗ್ತದ ಅಂದ ಬಳಿಕ ನಾವು ನೋಡ್ಕೋದಲ್ರಿ ನಮ್ ಓನರ್ ಹೇಳೋ ತಕ್ಕ ನಾವು ಬಿಡಲ್ಲ ಯಾಕಂದ್ರೆ ಸಿಟಿ ಇದೆ ನಾವು ಊರ್ ಬಂದಾವ್ ನಾವ್ ಬೆಳಗ್ಗೆ ನಮ್ಗೆ 2 ಗಂಟೆ ಟೈಮ್ ಕೊಡ್ಬೇಕು ಅವ್ರು ನಮ್ಗೆ ಹೇಳ್ಬೇಕು ರಾತ್ರಿ 11ಕ್ಕೆ ಏನ್ ಮಾಡತ್ತಿದ್ರು ಜಾಗದಾಗ ನೋಡ್ಕೋತಿದ್ದೀರ ಅವ್ರು ಕಟ್ಟಿ ಕಟ್ಲತ್ರಿ ನಾಳೆ ಹಾಕೋದು ವಯರ್ ಇದು ಮಾಡೋದು ಮಾಡಾಯ್ತು ಅವ್ರು ಸೌಂಡ್ ನಮ್ಗೆ ಹೇಳಿದ್ರು ನಿಮ್ ಹೆಸರೇನ್ರಿ ಪೂರ್ತಿ ತುಕಾರಾಮ್ ಪೂಜಾರಿ ಇದನ್ನ ಮಾಡ್ಯಾರ ನೋಡಿ ಅದ್ರ ಮನಿ ಕಟ್ಟಾಗು ಹಂಗ ಮಾಡ್ಯಾರಿ ಮತ್ ಈಗೂ ಕಾಯ್ದಾಕತ್ತಾರ ಅವಾಗೂ ಹಿಂಗ ಬರೀ ಅವತ್ ನಮ್ ಜಾಗ ಏನ್ರಿ ಪೋಲಿಯೋ ಕೆರಿಯಾರಿ ಪೋಲಿಯೋಗ ಕೆಡಗುದು ಹಚ್ಚುದ್ರಿ ಒಟ್ಟಿಲ್ಲ ಮೈ ಬರ್ಲಾಗ್ಯಾರ ನೋಡ್ರಿ ನಮ್ ತಮ್ಮಗ್ರಿ ನೀ ಯಾರಜ್ಜಿ ಅವ್ರಿಗೆ ನಮ್ ತಮ್ಮರಿ ಹ್ಞೂನ್ರಿ ಇಬ್ರು ಅಣ್ಣಂಬ್ರಿ ನಾವ್ ಸುಂದರಿ ಹ್ಞೂನ್ರಿ ನಾವ್ ಮಾಡಿ ಕೊಡ್ತಾರೆ ಆಸ್ತಿ ಯಾರ್ದದು ಅದು ನಮ್ಮ ಅಜ್ಜಂದ ಐತೆ ನಮ್ಮ ಅಜ್ಜಂದ ಸುಳ್ಳು ನಮ್ಮ ತಲೆಗದ ಅಜ್ಜಂದ ಐತೆ ಏನೋ ಕೊಂಡು ಒಂದಿನ ಏನಿಲ್ರಿ ನಮ್ಮ ಅಜ್ಜಾಗ ಆಸ್ತಿ ಅದಾವ್ರಿ ಮೊದಲು ಎಷ್ಟು ಕಾರವಾರ ತೀರ ಈ ನಮ್ಮನೆ ಕಳ್ಕೊತಾದ್ರೆ ಹೆಂಗ್ರಿ ಆ ಒಟ್ಟಾರ ಬಾಡಿ ಕೊಟ್ಟಾರ ಅವ್ರು ಒಟ್ಟು ಮಳೆ ಆಗೋದು ಹಗ್ಲಕ್ ರಾತ್ರಿ ಮನಿ ಕೆಡುದ್ರಿ ಲಿಂಗ ಪೂಜೆ ಮಾಡುದು ಮತ್ತ ಜಂಡ ಹಚ್ಚುದು ಮಾಡ್ತಾರ ನೋಡ್ರಿ ರಾತ್ರಿ ಅದಾಗ್ರಿ ಅವ್ರು ಹಿಂಗ್ ಮಾಡಿದ್ರೆ ಹೆಂಗ್ರಿ ಇಲ್ಲ ನಾವ್ ಆಸ್ತಿ ನಮಗ್ರಿ ಬಂದಿದ್ರಿ ಯಾವ್ದ್ರಿ ಬಂದಿದ್ ಮಾಡ್ಕೊತ ಕಿತ್ತಾರ ಹೆಂಗ್ರಿ ಆಸ್ತಿ ಯಾವಾಗ್ರಿ ಬಿಟ್ಟು ಹೋಗ್ಯಾರಂದ್ರ ನಮ್ಗಾಗ್ರದೇನ್ರಿ ನಿಮ್ಗೆ ಏಕೆ ಅಂತ ತೋರಿ ಹಂಗ್ಯಾಂಗ ತೀರ ಈ ನಮ್ಗೆ ಕಳ್ದದ್ರಿ ಬದು ಸುತ್ತ ಹಿಂಗ್ ಯಾವ್ದು ಮಾಡ್ತಾರೇನ್ರಿ ಆ ಕೈಯ ನಾಲ್ಕು ಹೋಗ್ಯ ಬರೀ ನಮ್ದೈತಿ ಜಾಗ ಅಂದ್ರೆ ಹೆಂಗ್ರಿ ಎಷ್ಟು ವರ್ಷದಿಂದ ಇದೀರಿ ಅಲ್ಲಿ ಎಲ್ಲಿ ಅದ್ಯಾವ ಎಷ್ಟ್ ವರ್ಷ ಅದ್ಯಾವ್ದಾಯ್ತಿ ಅದ್ಯಾವ್ದು ಗಂಡು ಯಾಕಂದ್ ಹೋಗ್ಯಾವ ಅದ್ಯಾವು ಎಷ್ಟು ವರ್ಷದಿಂದ ಏನ್ ಆಗ್ತೀರಿ 50 ವರ್ಷ ಜಾಸ್ತಿ ಐತ್ರಿ ಈಗ ಮಹಾನಗರ ಈಗ ಮುನ್ಸಿಪಾಲ್ಟಿ ಅವ್ರು ಬಂದಾರೆ ಮುನ್ಸಿಪಾಲ್ಟಿ ಜಾಗ ಅಂತ ಹೇಳಿ ಈಗ ಬಂದ ಮುನ್ಸಿಪಾಲ್ಟಿ ಅವ್ರು ಇದಕ್ಕೆ ಅಜ್ಜ ಇತ್ತು ಈಗ ಬಂದ ನಾವು ಹೋಗ್ಬೇಕು ಬರ್ತಾರೆ ಅವರು ಯಾರು